ನೀವು ತೊಗೊಂಡಿದ್ದು ಮತ್ತು ಡ್ರೆಸ್ಸಸ್ ಕೂಡ ಇದನ್ನು ಲೆಹೆಂಗಾ. ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಭವ್ಯಸ್ ವ್ಲಾಗ್. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಮಾರ್ನಿಂಗ್ ನನ್ನ ವರ್ಕ್ ಸ್ಟಾರ್ಟ್ ಆಗೋದೆ, ವಾಕಿಂಗ್ ಮುಗಿಸ್ಕೊಂಡು ಟೀ ಕಾಫಿ ಆಯಿತು. ಸೊ ಇವತ್ತಿನ ಅಡುಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಸ್ಪೆಷಲ್ ಬಂದು ಮಟನ್ ಸಾಂಬಾರು. ಸೊ ಸಂದೀಪ್ ಮಟನ್ ಬಿರಿಯಾನಿ ಬೇಕು ಅಂತ ಕೇಳಿದ್ದ. ಸೊ ಮಟನ್ ಬಿರಿಯಾನಿಗೆ ಮಟನ್ ಸಾಂಬಾರು ಮಾಡೋಣ ಅಂತ ಮಟನ್ ತರಿಸ್ದೆ. ಸೊ ಬಿರಿಯಾನಿ ಮಾಡೋಕ್ಕಾಗಲಿಲ್ಲ, ಸಾಂಬಾರು ಮಾತ್ರ ಮಾಡಿದೆ. ಸೊ ಫ್ರೆಶ್ ಆಗಿ ತೊಗೊಂಬಂದು ಮಟನ್ ಸಾರು ಮಾಡಿ ಮುದ್ದೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡ್ಕೋಣ ಅಂತ ಅದೇ ರೀತಿ ಅಡುಗೆ ಮಾಡ್ಕೊಂಡು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ನಮ್ಗೆ ಗೊತ್ತಿರೋರು ಒಬ್ಬರು ಬಂದಿದ್ರು. ಒಂದು ಚಟ್ಟ ಒಬ್ಬ ಮನುಷ್ಯನ ಎಷ್ಟು ಕೆಡಿಸುತ್ತೆ ಅಂತ ನಾನು ಅವತ್ತು ತಿಳ್ಕೊಂಡೆ. ಸೊ ಅವ್ರು ನಮ್ಮ ಮನೆ ಬಂದಾಗ ಚೆನ್ನಾಗೇ ಇದ್ರು, ಬಟ್ ಅವ್ರು ನೋಡೋಷ್ಟು ನನಗೂ ಒಂಥರ ಅನಿಸು, ಯಾಕೆ ಈ ಥರ ಆಗಿದ್ದಾರೆ ಮನುಷ್ಯ ಅಂತ. ಮೈಯಲ್ಲಿ ಹುಷಾರಿಲ್ಲ ಅಂತ ದುಡ್ಡು ಕೇಳಿದ್ರು. ಸರಿ, ಯಾವತ್ತೂ ನಮ್ಮ ಹತ್ರ ದುಡ್ಡು ಕೇಳಿಲ್ಲ ಅಂದ್ಬಿಟ್ಟು ಸರಿ ದುಡ್ಡು ಕೊಡೋಕ್ಕಂತ ಹೋದಾಗ ಸ್ಮೆಲ್ ಬರ್ತಾ ಇತ್ತು ಅವ್ರ ಹತ್ರ. ಸೊ ಕೆಲಸ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ದಿನಕ್ಕೆ ಒಂದು 1000 ರೂಪಾಯಿದು ಸಂಪಾದನೆ ಮಾಡ್ಕೊಂಡು ಹೋಗ್ತಾಯಿದ್ರು. ಯಾವತ್ತೂ ಕೆಟ್ಟ ಚಟ ಅನ್ನೋದು ಅವ್ರ ಹತ್ರ ಇರಲಿಲ್ಲ. ಅವ್ರು ಬಂದಿದ್ದ ರೀತಿ ನಮ್ಮನ್ನು ಕೇಳಿದ್ದೇ ಆಗಲಿ ಒಂಥರ ಅನಿಸ್ತು. ಬಟ್ ಅವ್ರು ಕುಡಿದಿರಂತ ಗೊತ್ತಾದ್ಮೇಲೆ ದುಡ್ಡು ಕೊಡೋಕ್ಕೂ ನಮಗೂ ಒಂಥರ ಅನಿಸ್ತು, ಯಾಕೆ ದುಡ್ಡು ಕೊಟ್ಟು ನಾವು ಕೆಡಿಸ್ಬೇಕು ಅವ್ರು ಅಂದ್ಬಿಟ್ಟು ಒಂಚೂರು ಅಮೌಂಟ್ ಅವ್ರು ಕೊಟ್ಬಿಟ್ಟು ಕಳಿಸ್ತೀವಿ. ಮತ್ತು ನಮಗೆ ಗೊತ್ತಿರೋರು ಕಾಲ್ ಮಾಡಿ ಕೇಳಿದಾಗ ಸೇಮ್ ಅವ್ರ ಹತ್ರನೂ ಹೋಗಿ ಅದೇ ರೀತಿನೇ ಮಾಡಿದ್ದಾರೆ. ಸೊ ನನಗೇನು ಬೇಜಾರಾಯ್ತು ಅಂತ ಮನುಷ್ಯ ಯಾಕೆ ಕುಡಿಯೋದನ್ನ ಕಲ್ತ್ಕೊಂಡ್ರು ಅಂತ ಒಂಚೂರು ಬೇಜಾರಾಯಿತು. ಬಟ್ ನಮ್ಮ ಕೈಲಿ ಏನೂ ಇಲ್ಲ. ಅವರು ನಾನು ಬಿಡ್ತೀನಿ ಅಂತ ಹೇಳ್ಬೋದ್ರು, ಬಟ್ ಬಿಡ್ತಾರಲ್ಲ ನಂಗೆ ಗೊತ್ತಿಲ್ಲ. ಸೊ ನಿಮ್ಮ ಹತ್ರ ವಿಷಯ ಶೇರ್ ಮಾಡ್ಕೊಬೇಕನ್ನಿಸ್ತು, ಮಾಡಿಕೊಂಡೆ. ಸೊ ಅಡುಗೆ ಎಲ್ಲ ಕಂಪ್ಲೀಟ್ ಆಯಿತು. ಮಟನ್ ಸಾಂಬಾರು ಮತ್ತು ಗೋಡಂಬಿ ಹಾಕಿ ಮಾಡಿದೆ. ಈ ಸಾಂಬಾರು ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಮತ್ತು ಲಿವರ್ ಮತ್ತು ಚರ್ಬಿ ಫ್ರೈ ಕೂಡ ಮಾಡಿಕೊಂಡೆ, ಗ್ರೇವಿ ಥರ. ಮುದ್ದೆ ಕೂಡ ಆಯಿತು. ಲಿವರು ಮತ್ತು ಚರ್ಬಿದು ನಿಮ್ಗೆ ಏನಾದರೂ ರೆಸಿಪಿ ಬೇಕಂದರೆ ಕಾಮೆಂಟ್ ಸೆಕ್ಷನ್ ತಿಳಿಸ್ಕೊಡಿ, ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಸೊ ಮಾರ್ನಿಂಗ್ ತಿಂಡಿಗೆ ನಾನು ಮುದ್ದೆನೂ ಸಾಂಬಾರು ಲಿವರ್ ಫ್ರೈ ಮಾಡಿದೆ. ಮಧ್ಯಾಹ್ನ ಬೇರೆ ಕಡೆ ಹೋಗಬೇಕಾಗಿತ್ತು. ಸೊ ನನ್ನ ನೆಕ್ಸ್ಟು ಹೇರ್ ರೊಟೀನ್ ಇತ್ತು. ಸೊ ನಾನು ಇದನ್ನು ತುಂಬ ವರ್ಷದಿಂದ ಯೂಸ್ ಮಾಡ್ತೀನಿ, ಬಟ್ ನಂಗೆ ಒಳ್ಳೆ ರಿಸಲ್ಟ್ ಬಂದಿದೆ. ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಸೊ ಹೇರ್ ಕೇರ್ನ ಶೇರ್ ಮಾಡ್ತಾ ಇದ್ದೀನಿ. ರೈಸ್ ತೊಗೊಳ್ಳಿ, ರೈಸ್ ಯಾವುದಾದ್ರೂ ಓಕೆ, ಬಿಸಿ ಅನ್ನ ಆಗಲಿ ಅಥವಾ ತಣ್ಣಗಾಗಿರೋ ಅನ್ನ ಆಗಲಿ ತೊಗೊಂಡು ಮಿಕ್ಸಿಗೆ ಒಂಚೂರು 1 ಕಪ್ಪಷ್ಟು ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಹಲವೆರದು ಜಲ್ಲಿ ಇರುತ್ತಲ್ಲ, ಅದನ್ನು ಪೀಸಸ್ ಥರ ಕಟ್ ಮಾಡಿ ಹಾಕ್ಕೊಳ್ಳಿ. ಅನ್ನ ಮಿಕ್ಸಿಗೆ ಹಾಕ್ಕೊಂಡೋಗ ನೀರು ಹಾಕ್ಕೊಂಬಿಡಿ, ಹಂಗೆ ರುಬ್ಕೊಳ್ಳಿ. ಇದಕ್ಕೆ ಒಂಚೂರು ಹಲವೆರದು ಜೆಲ್ ಹಾಕ್ಕೊಂಡು ಮೊಸರು 2 ಸ್ಪೂನ್ ತೊಗೊಳ್ಳಿ. ಮೊಸರು, ಸೊ ಕೊಕೊನಟ್ ಆಯಿಲು ಒಂದು 2 ಸ್ಪೂನ್ ಅಷ್ಟು ಕೊಕೊನಟ್ ಆಯಿಲ್ ತೊಗೊಂಡು ನೀರು ಹಾಕಿದ್ರೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ರೀತಿ ಇರಲಿ. ಸೊ ಇದನ್ನೊಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಈ ಥರ ಇರಬೇಕು. ಸೊ ಇದು ಹಚ್ಕೊಳ್ಳೋವಾಗ ಎಣ್ಣೆ ಏನೋ ತಲೆಗೆ ಹಚ್ಚಿದ್ರು ಪರವಾಗಿಲ್ಲ, ಇಲ್ಲಾಂದ್ರೂ ಹಾಗೆ ಡ್ರೈ ಹೇರ್ಸ್ ಎಲ್ಲಾದರೂ ಹಚ್ಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಹೇರ್ ಡಿವೈಡ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ನೀಟಾಗಿ ಹಚ್ಕೊಂಬನ್ನಿ. ಇದು ಸ್ಕಾಲ್ಫ್ಗೆಲ್ಲ ಚೆನ್ನಾಗಿ ಹಣ್ಣಬೇಕು. ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ. ನಿಮಗೆ ಇದರಲ್ಲಿ ಹೇರ್ ಫಾಲ್ ಇದ್ದರು ಮತ್ತು ಏನಾದರೂ ಹೇರ್ ಡ್ರೈನೆಸ್ ಇದ್ದರು ಇದು ತುಂಬ ಯೂಸ್ ಆಗುತ್ತೆ. ಸಾಫ್ಟಾಗಿರುತ್ತೆ, ಹೇರ್ ಫಾಲ್ ಆಗೋಲ್ಲ, ಹೇರ್ ಚೆನ್ನಾಗಿ ಬೆಳೆಯುತ್ತೆ, ಸ್ಮೂತಾಗಿರುತ್ತೆ ಹೇರ್ಸ್ ಮಾತ್ರ. ಅಲೋವೆರಾದಲ್ಲಿ ನಮಗೆ ACE ವಿಟಮಿನ್ಸ್ ಇರುತ್ತೆ, B12 ವಿಟಮಿನ್ಸ್ ಇರುತ್ತೆ. ಸೊ ಇದು ತುಂಬ ಯೂಸ್ ಆಗುತ್ತೆ ನಮ್ಮ ಹೇರ್ಸ್ ಕೂಡ. ಮೊಸರು ಅಷ್ಟೇ, ಕೊಬ್ಬರಿ ಎಣ್ಣೆನೂ ಅಷ್ಟೇ, ಇವೆಲ್ಲ ನ್ಯಾಚುರಲ್ ಆರ್ಗಾನಿಕಲ್ಲಿ ಇರೋದ್ರಾಗಿ ನಮ್ಮ ಹೇರ್ ಫಾಲ್ ಎಲ್ಲ ಕಡಿಮೆ ಮಾಡ್ಬೋದು. ಸೊ ನಾನು 2 ಇಯರ್ಸಿಂದ ಇದನ್ನು ಯೂಸ್ ಮಾಡಿದೆ, ನಂಗೆ ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ. ಸೊ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಬಟ್ ಅಪ್ಲೈ ಮಾಡಿ ವೀಕ್ಲಿ ಒನ್ಸ್ ಆದರೂ ಆಲ್ಮೋಸ್ಟ್ ಅಪ್ಲೈ ಮಾಡಿ. ಹೇರ್ಸ್ ತುಂಬ ಸಾಫ್ಟಾಗಿರುತ್ತೆ, ಹೇರ್ ಫಾಲ್ ಅಂತೂ ತುಂಬ ಕಡಿಮೆ ಆಗುತ್ತೆ. ಸೊ ಲಾಸ್ಟಲ್ಲಿ ತಲೆ ಗಂಟಾಕು ಅಷ್ಟೇ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ಮೇಲೆ ಲಾಸ್ಟಲ್ಲಿ ಈ ಥರ ಅಪ್ಲೈ ಮಾಡಿಕೊಂಡ್ರೆ ಸ್ಕಾಲ್ಫ್ ಎಲ್ಲ ಚೆನ್ನಾಗಿ ಹೋಗುತ್ತೆ. ಇದೊಂದು 1/2 ಅವರ್ ಬಿಟ್ಟು ನೀವು ಸ್ನಾನ ಮಾಡಿ ಸಾಕು. ಸೊ ನಾನು ಆಫ್ಟರ್ ವಾಶ್ ನಿಮಗೆ ತೋರಿಸ್ತಾ ಇದ್ದೀನಿ. ಹೇರ್ಸ್ ಅಂತೂ ತುಂಬ ಸಿಲ್ಕಿಯಾಗಿರುತ್ತೆ. ರೈಸ್ ಅನ್ನೋದು ತಲೆ ಮೇಲೆ ಏನು ಇರೋದಿಲ್ಲ, ಫುಲ್ಲೇ ಹೊಟ್ಟೋಗುತ್ತೆ ಸ್ನಾನ ಮಾಡ್ಕೊಂಡ್ಮೇಲೆ. ಸೊ ಒಳ್ಳೆ ಹೇರ್ ಗ್ರೋತ್ ಕೂಡ ಆಗುತ್ತೆ. ಸೊ ಟ್ರೈ ಮಾಡಿ, ನಿಮ್ಮ ರಿಸಲ್ಟ್ ನಾನು ಕಾಮೆಂಟ್ ಸೆಕ್ಷನ್ ತಿಳಿಸ್ಕೊಡಿ. ಸ್ಯಾರೀಸ್ನ ಲೆಹಂಗಾ ಕನ್ವರ್ಟ್ ಮಾಡಿದ್ದೀನಿ. ಇದು ನಮ್ಮಮ್ಮದು ಓಲ್ಡ್ ಸ್ಯಾರಿ ಮತ್ತು ಹೊಸದಾಗಿ ತೊಗೊಂಡಿರೋ ಸ್ಯಾರೀಸೇ ಆಗಲಿ ಡ್ರೆಸ್ಸಾಗಿ ಕನ್ವರ್ಟ್ ಮಾಡಿದ್ದೀನಿ. ಸೊ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ನಾನು ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಅಂತ. ಸ್ಯಾರೀಸ್ನ ಲೆಹಂಗಾ ಕನ್ವರ್ಟ್ ಮಾಡಿದ್ದೀನಿ. ಇದು ಬಂದು ಅಮ್ಮ ಒಂದು ಸ್ಯಾರಿ. ಸೊ 25 ಇಯರ್ಸ್ ಓಲ್ಡ್ ಸ್ಯಾರಿ. ಇದು ನನ್ನ ತಮ್ಮ ಮದುವೆಗೆ ಲೆಹಂಗಾ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಚೌಲ್ಟ್ರಿಗೆ ಹೋಗೋ ಟೈಮಲ್ಲಿ ನಾನು ಹಾಕ್ಕೊಂಡಿರೋ ಸ್ಯಾರಿ. ಸೊ ಪ್ಯೂರ್ ರೇಷ್ಮೆ ಸ್ಯಾರಿ. ಸೊ ಇದು ಪಿಂಕ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ ಅಲ್ಲಿ ಇರೋದು.
ಇದು ಆಲ್ಮೋಸ್ಟ್ 4 ಇಯರ್ಸ್ ಆಯಿತು ನಾನು ಸ್ಟಿಚ್ ಮಾಡಿಸ್ಕೊಂಡು. ಇದು ನಮ್ಮ ಅಮ್ಮ ದಾವರಕ್ಕೆ ತೊಗೊಂಡಿರೋ ಸಾರಿ. ನನಗೆ ಇಷ್ಟ ಆಗಿ ನನ್ನ ತಮ್ಮ ಮದುವೆಗೆ ಚೌಂಡೆಗೆ ಹೋಗೋ ಟೈಮಲ್ಲಿ ಉಟ್ಕೊಂಡಿರೋದು. ಸೊ ಈ ಬ್ಲೌಸ್ ಯಾವ ಥರ ಡಿಸೈನ್ ಮಾಡಿಸಿದ್ದೀನಿ ಅಂದರೆ, ಸ್ಯಾರಿ ಪಲ್ಲು ಬಂದು ಫ್ರಂಟ್ಗೆ ಡಿಸೈನ್ ಮಾಡಿಸಿದ್ದೀನಿ. ಸೊ ಈ ಸ್ಲೀವ್ಸಿಗೂ ಅಷ್ಟೇ ಸ್ಯಾರಿದು ಬಾರ್ಡರ್ ಕೆಳಗಡೆ ಹಾಕಿಸಿ, ಇದು ಬಂದು ಸ್ಯಾರಿ ಕ್ಲಾತ್ ತೊಗೊಂಡು ಈ ಥರ ಫ್ರಿಲ್ಸ್ ಉಳಿಸಿದ್ದೀನಿ. ಸೊ ಇದು ಬೋಟ್ ನೆಕ್ಕಲ್ಲಿ ಶೇಪ್ ಡಿಸೈನ್ ಮಾಡಿಸಿದ್ದೀನಿ. ಬ್ಯಾಕ್ ಸೈಡು ಅಷ್ಟೇ ಬೋಟ್ ನೆಕ್ಕಲ್ಲಿ ಡಿಸೈನ್ ಬಂದು ಓವಲ್ ಶೇಪಲ್ಲಿ ಮಾಡಿಸಿದ್ದೀನಿ. ಸೊ ಇದಕ್ಕೆ ಸಣ್ಣದಾಗಿ ಈ ಕಾನ್ಸೆಪ್ಟಲ್ಲಿ ಬಟನ್ಸ್ ಹಾಕ್ಸಿದ್ದೀನಿ ಸ್ಯಾರಿಯಲ್ಲಿ. ಸೊ ಓವರಾಲ್ ಬ್ಲೌಸ್ ಈ ಥರ ಡಿಸೈನ್ ಮಾಡಿದ್ದೀನಿ. ಸೊ ಇದಕ್ಕೆ ಬಂದು ಪೈತಾನಿ ಪಲ್ಲು ತೊಗೊಂಡಿದ್ದೀನಿ. ಆನ್ಲೈನಲ್ಲೇ ನಾನು ಪರ್ಚೇಸ್ ಮಾಡಿದ್ದು. ಸ್ಯಾರಿ ಬಾರ್ಡರ್ಗೆ ಕಲರ್ ಕಾಂಬಿನೇಷನ್ ಈ ರೀತಿ ನಾನು ತೊಗೊಂಡಿದ್ದೀನಿ. ಸೊ ಇದು ಆಲ್ಮೋಸ್ಟ್ 3 ಮೀಟರ್ ಇದೆ. ಸೊ ಇದು ಲಿಂಕ್ ಬೇಕಾದ್ರೆ ನಾನು ಕೊಡ್ತೀನಿ. ಲಿಂಕ್ ಅಂತ ಕಾಮೆಂಟ್ ಮಾಡಿ, ನಾನು ನಿಮ್ಮ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಎಲ್ಲಿ ಪರ್ಚೇಸ್ ಮಾಡಿರೋದೇನು ಅಂತ. ಸೊ ಇದನ್ನು ಯಾವ ಥರ ನಾನು ವೇರ್ ಮಾಡಿದ್ರೆ ನಾನು ಪಿನ್ ಮಾಡ್ತೀನಿ. ಇದು ಪ್ಯಾರೆಟ್ ಡಿಸೈನಲ್ಲಿ ಬಂದಿದೆ. ಸೊ ಇದು ಪ್ಯಾರೆಟ್ ಡಿಸೈನಲ್ಲಿ ಬಂದಿರೋದು ಡಿಸೈನ್ಸ್ ಎಲ್ಲ ಬ್ಲೂ ಕಾಂಬಿನೇಷನ್ಲಿ ಬಾರ್ಡರ್ ಕಲರ್ ನಾನು ತೊಗೊಂಡಿರೋದು. ಸೊ ಇದು ಬಂದು ನನ್ನ ಫಸ್ಟ್ ಲೆಹೆಂಗಾ ಸ್ಯಾರಿ ಟು ಕನ್ವರ್ಟ್ ಮಾಡಿರೋದು. ನೆಕ್ಸ್ಟ್ ಒನ್ ಬಂದು ಇದು ಸ್ಯಾರಿಯಲ್ಲೇ ಕನ್ವರ್ಟ್ ಮಾಡಿರೋದು. ಸೊ ಇದು ನನ್ನ ದೊಡ್ಡಮ್ಮ ಮಗ ಮದುವೆಗೆ ಇದನ್ನು ಲೆಹೆಂಗಾ ಸ್ಟಿಚ್ ಮಾಡಿಸ್ಕೊಂಡಿರೋದು. ಸೊ ಕಲರ್ ಬಂದು ಪ್ಯಾರೆಟ್ ಗ್ರೀನ್ಗೆ ಡಾರ್ಕ್ ಗ್ರೀನ್ ಬಂದಿದೆ. ಸೊ ಪಲ್ಲು ಸೊ ಈ ಕಾನ್ಸೆಪ್ಟಲ್ಲಿ ಸ್ಟಿಚ್ ಮಾಡಿಸಿದ್ದೀನಿ. ಸೊ ಕ್ಯಾನ್ ಹಾಕಿದ್ರು ತುಂಬ ಅಷ್ಟೊಂದು ಚೆನ್ನಾಗಿ ಕಾಣುತ್ತೆ. ಕ್ಯಾನ್ ರಿಮೂವ್ ಮಾಡಿಸ್ಬಿಟ್ಟು ನಾವು ಈ ಥರ ಹಾಕ್ಕೊಂಡ್ರೆ ನಮಗೆ ನೀಟಾಗಿ ಕಾಣುತ್ತೆ. ಸೊ ಹಗ್ಲ ಕೂಡ ಬರುತ್ತೆ. ನಾನು ಪಿನ್ ಮಾಡ್ತೀನಿ. ಸೊ ಇದಕ್ಕೆ ಬಂದು ಬ್ಲೌಸ್ ನಾನು ಸೇಮ್ ಬೋಟ್ ನೆಕ್ಕೆ ಸ್ಟಿಚ್ ಮಾಡಿಸಿದ್ದೀನಿ. ಸೊ ರೌಂಡ್ ಬೋಟ್ ನೆಕ್ಕಲ್ಲಿ. ಸೊ ಸ್ಲೀವ್ಸ್ ಬಂದುಬಿಟ್ಟು ಪಲ್ಲುದ ರಿಮೂವ್ ಮಾಡಿಬಿಟ್ಟು ಪಲ್ಲು ತೊಗೊಂಡು ಈ ರೀತಿ ಸ್ಲೀವ್ಸ್ ಹಾಕಿಸಿ ಇದು ಬಾರ್ಡರ್ ಸ್ಟಿಚ್ ಮಾಡಿಸಿದ್ದೀನಿ. ಸೊ ಫ್ರಂಟ್ ಬಂದು ನಾರ್ಮಲಾಗಿ ಇವಾಗ ಮಾಡಿಸಿದ್ದೀನಿ. ಇದಕ್ಕೇನು ವರ್ಕ್ ಏನು ಮಾಡಿಸ್ತಿಲ್ಲ. ಸೊ ಮೂರ್ದಕ್ಕೋಸ್ಕರ ನಾನು ವರ್ಕ್ ಏನು ಮಾಡಿಸಿಲ್ಲ. ಇದರಲ್ಲೇ ನಾನು ಗ್ರ್ಯಾಂಡಾಗಿ ರೆಡಿ ಮಾಡಿಸ್ಕೊಂಡಿದ್ದೀನಿ. ಸೊ ಇದಕ್ಕೆ ದುಪಟ್ಟ ಬಂದು ನೆಟ್ಟೆಡ್ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ. ಸೊ ಇದು ಬಂದು ಪ್ಯಾರೆಟ್ ಗ್ರೀನಲ್ಲೇ ಕಾಂಬಿನೇಷನ್ ತೊಗೊಂಡಿದ್ದೀನಿ. ಬಾರ್ಡರ್ ಬಂದು ಸ್ಯಾರಿದು ಲಾ ಬಾರ್ಡರ್ ಯೂಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬಂದು ಸಣ್ಣಗಿರೋದು ಬುಟ್ಟಾಸು ಸ್ಟೋನ್ಸು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದು 3 ಮೀಟರ್ಸ್ ಇದೆ. ಸೊ ಇದು ಬಂದು ನಂದು ಸೆಕೆಂಡ್ ಲೆಹೆಂಗಾ ಸ್ಟಿಚ್ ಮಾಡಿಸ್ಕೊಂಡಿರೋದು. ಸೊ ಅದೇ ಈ ಕಾನ್ಸೆಪ್ಟಲ್ಲಿ ಇನ್ನೊಂದು ಕೂಡ ಲೆಹೆಂಗಾ ಸ್ಯಾರಿ ಟು ಲೆಹೆಂಗಾ ಸ್ಟಿಚ್ ಮಾಡಿಸಿದ್ದೀವಿ. ಇದನ್ನು ಅದೇ ಸ್ಟಿಚ್ ಮಾಡಿಸ್ಕೊಂಡಿರೋದು ಮದುವೆಗೆ. ಸೊ ಪ್ಯಾರೆಟ್ ಡಿಸೈನ್ಸ್ ಬಂದಿದೆ. ಸೊ ಓನರ್ ಬ್ಲೌಸ್ ಈ ಥರ ಬಂದಿದೆ. ಪ್ಯಾರೆಟ್ ಡಿಸೈನ್ ಬಂದಿದೆ. ಫ್ಲವರ್ಸ್ ವಿತ್ ಪ್ಯಾರೆಟ್ ಡಿಸೈನ್. ಸೊ ಈ ಕಾನ್ಸೆಪ್ಟಲ್ಲಿ ಇದು ತೊಗೊಂಡಿದ್ದು. ಸೊ ಇದಕ್ಕೆ ಬ್ಲೌಸ್ ಬಂದು ಸೇಮ್ 2 ಕಾನ್ಸೆಪ್ಟ್ ಒಂದೇ ಥರ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ. ಸೊ ಇದು ಕೂಡ ಸೇಮ್ ರೌಂಡ್ ಶೇಪಲ್ಲೇ ಬೋಟ್ ನೆಕ್. ಸೊ ಸ್ಲೀವ್ಸ್ ಕೂಡ ಬಾರ್ಡರ್ ಹಾಕ್ಸಿದ್ದೀನಿ. ಪಲ್ಲು ಬರುತ್ತಲ್ವ ಸ್ಯಾರಿ ಪಲ್ಲು, ಅದನ್ನು ಈ ರೀತಿ ಡಿಸೈನ್ ಮಾಡಿದ್ದೀನಿ ಪಿಕಾಕ್. ಸೊ ಇದು ಕೆಳಗಡೆ ಬಂದುಬಿಟ್ಟು ಬಾರ್ಡರ್ನ ಫಿಕ್ಸ್ ಮಾಡಿಸಿದ್ದೀನಿ. ಸೊ ಇದು ದುಪ್ಪಟ್ಟ ಕೂಡ ನೆಟ್ಟೆಡ್ ಫ್ಯಾಬ್ರಿಕಲ್ಲೇ ತೊಗೊಂಡಿದ್ದೀನಿ. ಆಪೋಸಿಟ್ ಕಲರ್ ತೊಗೊಂಡಿದ್ದೀನಿ. ಸೊ ಇದು ಡಾರ್ಕ್ ಬ್ಲೂ ಅಂತ ತೊಗೊಂಡಿದ್ದೀನಿ. ಇದಕ್ಕೂ ಅಷ್ಟೇ ಸ್ಯಾರಿದು ಅಟ್ಯಾಚ್ ಮಾಡಿಸಿದ್ದೀನಿ. ಬಾರ್ಡರ್ ಸ್ಯಾರಿ ಬಾರ್ಡರು ಫುಲ್ ಇದಕ್ಕೆಲ್ಲ ಪೀಸಾಗಿ ಅಟ್ಯಾಚ್ ಮಾಡಿಸಿ. ಇದಕ್ಕೂ ಅಷ್ಟೇ ಸಣ್ಣದಾಗಿ ಸ್ಟೋನ್ಸು ಪೇಸ್ಟ್ ಮಾಡಿಸಿದ್ದೀನಿ. ಸೊ ಇದೆಲ್ಲ ನಾನು ಪಿನ್ ಮಾಡ್ತೀನಿ ಯಾವ ಥರ ನಾವು ಡಿಸೈನ್ ಮಾಡಿದ್ವಿ. ಸೊ ಸ್ಯಾರೀಸ್ ಎಲ್ಲ ನಾನು ಆನ್ಲೈನೆಲ್ಲ ಪರ್ಚೇಸ್ ಮಾಡಿರೋದು. ಇದು ಗಿಫ್ಟೆಡ್ ಸ್ಯಾರಿ. ಸೊ ಗಿಫ್ಟೆಡ್ ಸ್ಯಾರಿನ ನಾನು ಲಾಂಗ್ ಗೌನ್ ಹೊಲಿಸ್ಕೊಂಡಿದ್ದೀನಿ.
ಫುಲ್ ಲೆಂತಿ ಆಗಿದೆ. ಸೊ ಇದಕ್ಕೆ ಫ್ರಿಲ್ಸ್ ಒಂದು ಡಬಲ್ ಫ್ರಿಲ್ಸ್ ಇಟ್ಟಿದ್ದಾರೆ. ಸೊ 2 ಕಡೆನೂ ಫ್ರಿಲ್ಸ್ ಬರಂಗೆ ಇಟ್ಟಿರೋದು. ಸೊ ಇದು ಬ್ಲೌಸ್ ಪಾರ್ಟ್ನ ಫ್ರಂಟ್ಗೆ ಹಾಕ್ಕೊಂಡಿದ್ದೀನಿ. ಸೊ ಸ್ಲೀವ್ಸ್ಗೆ ಬಂದು ಸ್ಯಾರಿ ಪಲ್ಲುನ ಸ್ಲೀವ್ಸ್ಗೆ ಈ ರೀತಿ ಡಿಸೈನ್ ಮಾಡಿಸ್ಕೊಂಡಿದ್ದೀನಿ. ಸೊ ಬ್ಯಾಕ್ ಬಂದು ಡೀಪ್ ನೆಕ್ಕಲ್ಲಿ ಬ್ಯಾಕ್ ಡಿಸೈನ್ ರೌಂಡ್ ಶೇಪಲ್ಲಿ ಮಾಡಿಸಿದ್ದೀನಿ. ಸೊ ಈ ಗಿಫ್ಟೆಡ್ ಮಾಡಿರೋ ಸ್ಯಾರಿನ ನಾನು ಈ ಗೌನಾಗಿ ಹೊಲಿಸ್ಕೊಂಡಿದ್ದೀನಿ. ಸೊ ಇದಕ್ಕೆ ಬಂದು ದುಪ್ಪಟ್ಟ ಕೂಡ ಸೇಮ್ ಕಾನ್ಸೆಪ್ಟ್ ನೆಟ್ಟೆಡೇ ತಗೊಂಡಿದ್ದೀನಿ. ಇದಕ್ಕೂ ಅಷ್ಟೇ ಸ್ಯಾರಿದೆ ಫ್ರಂಟ್ ಬರುತ್ತೆ ಸ್ಯಾರಿಗೆ. ಸೊ ಅದನ್ನು ಕಟ್ ಮಾಡಿಸಿ ಈ ರೀತಿ ಅಟ್ಯಾಚ್ ಮಾಡಿಸಿದ್ದೀನಿ. ದುಪ್ಪಟ್ಟಾಸಾಗೆಲ್ಲ ಇದು ನಾನೇ ಪೇಸ್ಟ್ ಮಾಡ್ಕೊಂಡಿರೋದು. ಸೊ ನನ್ನ ಹತ್ರ ಇತ್ತು. ಸೊ ಅದನ್ನು ವೇಸ್ಟ್ ಮಾಡೋದು ಬೇಡ ಈ ರೀತಿ ನಾನು ಡಿಸೈನ್ ಮಾಡಿಸ್ಕೊಂಡಿದ್ದೀನಿ. ಸೊ ನಾನು ಪಿಂಕ್ ಕಲರ್ಗೆ ಕ್ಯಾನ್ ಇದನ್ನು ಯೂಸ್ ಮಾಡ್ತೀನಿ. ಸೊ ಇದೆಲ್ಲದ್ರ ಮೇಲೇ ಯೂಸ್ ಮಾಡ್ಕೊಬೋದು ನಾವು. ಸೊ ಲಾಂಗ್ ಫ್ರಾಕ್ಸ್ ಮೇಲೆ ಬೇಕಾದ್ರೆ ಹಾಕ್ಕೊಂಡ್ರು ನಮ್ಗೆ ಹಗಲವಾಗ ಚೆನ್ನಾಗಿ ಕಾಣುತ್ತೆ. ಸೊ ನನ್ನ ಅವಶ್ಯಕತೆ ಇದ್ರೆ ಮಾತ್ರ ಇದೆಲ್ಲ ಪರ್ಚೇಸ್ ಮಾಡಿರೋದು ಅಮೆಝಾನಲ್ಲಿ. ಸೊ ವರ್ತ್ ಆಫ್ ಅಮೌಂಟು. ಸೊ 1 ಟೈಮ್ ಪರ್ಚೇಸ್ ಮಾಡಿದ್ರೆ ಪ್ರತಿಯೊಂದು ಲೆಹೆಂಗಾಸ್ ಮೇಲೇನೂ ಆಗುತ್ತೆ. ಸೊ ಇದು ಚಲವಿದು. ಸೊ ನಮಗೆ ಇದೆಲ್ಲ ಸೈಜಸ್ ಕೂಡ ಸಿಗುತ್ತೆ. ಸೊ ಇದನ್ನು ತಗೊಂಡಿರೋದು. ಸೊ ಇದು ನಾನು ಪಿಂಕ್ಗೆ ಯೂಸ್ ಮಾಡೋದು. ಸೊ ಇದೆಲ್ಲ ನನ್ನ ಲೆಹೆಂಗಾ ಕಲೆಕ್ಷನ್ಸು. ಮಾವಿನ ಹಣ್ಣು ಇತ್ತು, ಮಾವಿನ ಹಣ್ಣು ಡೆಸರ್ಟ್ ಮಾಡೋಣ ಅಂತ ಮಾವಿನ ಹಣ್ಣು ಡೆಸರ್ಟ್ ಮಾಡಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಟ್ರೈ ಮಾಡ್ಬೋದು, ಈಸಿಯಾಗಿ ಮಾಡುವಂಥ ರೆಸಿಪಿ. ಸೊ ನಿಮ್ಗೆ ಏನಾದರೂ ರೆಸಿಪಿ ಬೇಕಂದರೆ ಕಾಮೆಂಟ್ ಮಾಡಿ. ಸೊ ಈ ರೀತಿ ನಾನು ಇವತ್ತಿನ ವ್ಲಾಗ್ ಇತ್ತು. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.